ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯಲ್ಲಿ ನಾನು ಅಷ್ಟಾಂಗ ಯೋಗದ ಬಗ್ಗೆ ಇಂದಿನ ತರಗತಿಯಲ್ಲಿ ಹೇಳ್ತಾ ಇದ್ದೆ. ಅಷ್ಟಾಂಗ ಯೋಗ ಅಂತಕ್ಕಂಥದ್ದು ಅಷ್ಟ ಅಂಗಗಳನ್ನ 8 ಹಂತಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಅಂತ ಹೇಳಿದ್ದೆ. ಪತಂಜಲಿ ಮುನಿಗಳ ಯೋಗ ಸೂತ್ರ ಎನ್ನುವ ಒಂದು ಗ್ರಂಥದ ಮೂಲಕ ಆಯ್ಕೆ ಮಾಡಿಕೊಂಡಂತಹ ಅಷ್ಟಾಂಗಗಳು ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ, ಈ ರೀತಿ 8 ಹಂತಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಷ್ಟಾಂಗ ಯೋಗ. ನಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ಸಹ ಈ ಅಷ್ಟಾಂಗ ಯೋಗವನ್ನು ನಾವು ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದು ಒಬ್ಬ ಸಾಧಕರ ಬಹು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸಾಧಕನಾಗಬೇಕಪ್ಪ ಅಂತಂದ್ರೆ ಹಾಗಾಗಿ ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಮುನಿಗಳು ಹೇಳಿರ್ತಕ್ಕಂಥ ಯಮ ನಿಯಮಗಳ ಬಗ್ಗೆ ನಾನು ಹೇಳಿದ್ದೆ. ಯಮ ಅಂತಕ್ಕಂಥದ್ದು ನಮ್ಮ ಉತ್ತಮ ನಡತೆಯನ್ನ, ಅದರಲ್ಲಿ ಬರ್ತಕ್ಕಂಥ ಯಮ ಪಂಚಕಗಳು ಅಲ್ವಾ, ಅವು ಸಹ ನಮ್ಮಲ್ಲಿ ಸತ್ಯವನ್ನು ಹೇಳ್ತಕ್ಕಂಥದ್ದು. ಅಹಿಂಸೆಯಿಂದ ನಾವು ಜೀವನದಲ್ಲಿ ನಡ್ಕೋಬೇಕು, ಯಾವುದೇ ಕಳ್ತನವನ್ನು ಮಾಡಬಾರ್ದು, ಯಾರಿಗೂ ಸುಳ್ಳನ್ನು ಹೇಳ್ಬಾರ್ದು, ಮತ್ತೆ ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಬೇಕು, ಜೊತೆಗೆ ಬೇರೆಯವರ ವಸ್ತುಗಳಿಗೆ ಆಸೆಯನ್ನು ಪಡಬಾರ್ದು, ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಸಂಗ್ರಹವನ್ನು ಸಹ ಮಾಡ್ಕೊಳ್ಬಾರ್ದು ಸಂಪತ್ತನ್ನು ಅಲ್ವಾ. ಈ ರೀತಿ ಇವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾನು ಹೇಳಿದ್ದೆ. ಅದೇ ರೀತಿ ನಿಯಮದ ಬಗ್ಗೆನೂ ಸಹ ಹೇಳಿದಾಗ ನಮ್ಮ ಸ್ವಚ್ಛತೆಯ ಬಗ್ಗೆ, ನಮ್ಮ ಸಂತೋಷದ ಬಗ್ಗೆ ಅಲ್ವಾ, ನಾವು ಮಾಡ್ತಕ್ಕಂಥ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಕ್ಕಂಥದ್ರ ಬಗ್ಗೆ, ತನ್ನನ್ನು ತಾನು ಅರಿತುಕೊಳ್ಳೋದ್ರ ಬಗ್ಗೆ, ತನ್ನನ್ನು ತಾನು ಆತ್ಮಾವಲೋಕನ ಮಾಡಿಕೊಳ್ಳೋದ್ರ ಬಗ್ಗೆ, ನೆಕ್ಸ್ಟು ನಾನು ತನ್ನನ್ನು ಮಾಡ್ತಕ್ಕಂಥ ಕೆಲಸವನ್ನ ದೇವರಿಗೆ ಸಮರ್ಪಿಸುವುದರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಲ್ವಾ. ಇವುಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂತ ಹೋದಾಗ ನಾವೇನಾಗ್ತಾ ಹೋಗ್ತೀವಿ, ಉತ್ತಮ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಮಕ್ಕಳ. ಹಾಗಾಗಿ ನಾವು ಅಷ್ಟಾಂಗದ ಯಮ ನಿಯಮ ಆಸನದ ಬಗ್ಗೆ ಹೇಳಿದ್ದೆ. ನಮ್ಮ ದೇಹದ ಸೌಂದರ್ಯ, ಮನಸ್ಸಿನ ಸೌಂದರ್ಯನೂ ಅಷ್ಟೇ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಆಸನಗಳನ್ನು ಮಾಡಿದಾಗ, ಅನೇಕ ಭಂಗಿಗಳ ಮೂಲಕ ಆಸನಗಳನ್ನು ಮಾಡಿದಾಗ ನಾವು ದೇಹವನ್ನು ಮಣಿಸ್ಬೋದು, ಕಷ್ಟವನ್ನು ಸಹಿಸಿ ದೇಹವನ್ನು ಉತ್ತಮ ನಿಲುವನ್ನು ನಾವು ಆಸನದಿಂದ ಕಂಡುಕೊಳ್ಬೋದು. ಜೊತೆಗೆ ಪ್ರಾಣಾಯಾಮ ಅಂತಕ್ಕಂಥದ್ದು ಉಸಿರಿಗೆ ಸಂಬಂಧಪಟ್ಟಂಥದ್ದು. ಉಸಿರಾಟದ ಮೂಲಕ ನಾವು ನಮ್ಮ ಆರೋಗ್ಯವನ್ನ ಉತ್ತಮ ರೀತಿಯಲ್ಲಿ ಕಂಡುಕೊಳ್ತಕ್ಕಂಥದ್ರ ಬಗ್ಗೆಯೂ ಸಹ ನಾನು ಹೇಳಿದ್ದೆ. ಅದೇ ರೀತಿ ಪ್ರತ್ಯಾಹಾರ, 5ನೇದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ನಾವು ನಮ್ಮ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಮನಸ್ಸನ್ನ ಒಂದು ರೀತಿ ಹೊರಗಡೆ ಹೋಗ್ದಂಗೆ, ನನ್ನ ದೇಹದಲ್ಲಿಯೇ, ನಾನು ಇರ್ತಕ್ಕಂಥ ಸ್ಥಳದಲ್ಲಿ, ನಾನು ಮಾಡ್ತಕ್ಕಂಥ ಕೆಲಸದಲ್ಲಿಯೇ ಸಂಪೂರ್ಣವಾಗಿ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸ್ತಕ್ಕಂಥದ್ದನ್ನ ನಾವು ಪ್ರತ್ಯಾಹಾರ ಅಂತ ಕರಿತೀವಿ ಅಂತ ಹೇಳಿದ್ದೆ. ಅದೇ ರೀತಿ ಧಾರಣ ಅಂದ್ರೂ ಅಷ್ಟೇ, ಮನಸ್ಸನ್ನ ಒಂದು ರೀತಿ ಒಂದು ವಸ್ತುವಿನ ಮೇಲೆ, ಒಂದು ಕೆಲಸದ ಮೇಲೆ, ಒಂದು ಕ್ರಿಯೆಯ ಮೇಲೆ ಏನ್ ಮಾಡಬೇಕು, ಕೇಂದ್ರೀಕರಿಸ್ತಕ್ಕಂಥದ್ದು. ಏಕಾಗ್ರತೆಯ ಮೂಲಕ ನಾವು ನಮ್ಮ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸ್ತಕ್ಕಂಥದ್ದನ್ನ ನಾವೇನಂತೀವಿ ಧಾರಣ ಅಂತ ಕರಿತೀವಿ. ಧ್ಯಾನದ ಬಗ್ಗೆ ಗೊತ್ತು. ಒಂದು ನಿರ್ದಿಷ್ಟವಾದ ವಸ್ತು ಅಥವಾ ಒಂದು ನಿರ್ದಿಷ್ಟವಾದ ಕೆಲಸದ ಮೇಲೆ ನಾವು ಮನಸ್ಸನ್ನ ನಿರಂತರವಾಗಿ ಅದ್ರ ಮೇಲೆ ಬಿಡ್ತಕ್ಕಂಥದ್ದನ್ನ ನಾವೇನಂತೀವಿ ಧ್ಯಾನ ಅಂತ ಕರಿತೀವಿ. ಮನಸ್ಸು ಇಂದ್ರಿಯಗಳನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಏಕಾಗ್ರತೆಯಿಂದ ದೇವರನ್ನ ಕುರಿತು ಮಾಡುವ ವಿಧಾನವೇ ಧ್ಯಾನ. ಗೊತ್ತಾಯ್ತಾ? ಇಂದ್ರಿಯಗಳನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು, ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಅದ್ರ ಮೂಲಕ ದೇವರ ಧ್ಯಾನವನ್ನ ಮಾಡ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಧ್ಯಾನ ಅಂತ ಕರಿತೀವಿ ಅಲ್ವಾ ಮಕ್ಕಳ. ಧ್ಯಾನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಧ್ಯಾನ ಅಲ್ವಾ. ನಾವು ಏನೇ ಒಂದು ಕೆಲಸವನ್ನ ಮಾಡಿದಾಗ ಮನಸ್ಸನ್ನ ಒಂದು ಶಾಂತಿಯುತವಾಗಿರ್ತಕ್ಕಂಥದ್ದು ಮತ್ತೆ ಒತ್ತಡದಿಂದ ದೂರ ಮಾಡೋದಿಕ್ಕೆ, ಆ ಮನಸ್ಸಿಗೆ ಶಾಂತಿಯನ್ನ ಕೊಡೋದಿಕ್ಕೆ, ಒಂದು ರೀತಿ ಮನಸ್ಸನ್ನ ಉಲ್ಲಾಸದಿಂದ ಇಟ್ಕೊಳ್ಬೇಕಪ್ಪ ಅಂತಂದ್ರೆ ಏನ್ ಬೇಕು, ನಮಗೆ ಧ್ಯಾನದ ಅವಶ್ಯಕತೆ ಬಹಳ ಮುಖ್ಯ ಅಲ್ವಾ ಮಕ್ಕಳ. ಹಾಗಾಗಿ ಧ್ಯಾನ ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಬರುತ್ತೆ ಸಮಾಧಿ. ಕೊನೆಯ ಹಂತ, ಅಷ್ಟಾಂಗದ ಕೊನೆಯ ಹಂತ ಯಾವುದು? ಸಮಾಧಿ ಇರ್ಬೇಕಾ? ಏನು ಸಮಾಧಿ? ಎಲ್ಲರೂ ಒಂದು ದಿನ
ಸತ್ತ ಮೇಲೆ ಸಮಾಧಿಯನ್ನು ಮಾಡ್ತೀವಿ, ಸಮಾಧಿಗೆ ಹೋಗ್ತೀವಿ ಅನ್ನೋದು ಗೊತ್ತಿರ್ತಕ್ಕಂಥದ್ದು ಅಲ್ವಾ. ಆದರೆ ಈ ಸಮಾಧಿ ಅಂತಕ್ಕಂಥದ್ದು ಇರುತ್ತೆ ನಮ್ಮ ಜೀವನದ ಕಡೆಯ ಹಂತ ಅಂತ. ಇವೆಲ್ಲವನ್ನ ಸಾಧನೆಯ ಮಾಡಿದ ಮೇಲೆ ಮುಕ್ತಿಯನ್ನು ಕಂಡುಕೊಳ್ತಕ್ಕಂಥದ್ದು ಈ ಸಮಾಧಿ. ಎಲ್ಲ ಈಗ ತಪಸ್ವಿಗಳು ಮುಕ್ತಿಯನ್ನು ನಾವು ಪಡಿಬೇಕು, ಒಳ್ಳೆಯ ಜೀವನವನ್ನು ನಡೆಸಿಬಿಟ್ಟು ಕೊನೆಗೆ ಉತ್ತಮವಾದಂತಹ ಮುಕ್ತಿಯನ್ನು ಈ ಲೋಕದಿಂದ ನಾವು ಪಡಿಬೇಕು ಅಂತಾರೆ. ಆ ರೀತಿ ಸಮಾಧಿ ಅಂತಕ್ಕಂಥದ್ದು ಬಹಳ ಮಹತ್ವವಾದ 8ನೆಯ ಮೆಟ್ಟಿಲು ಅಷ್ಟಾಂಗ ಯೋಗದ್ದು. ಇದು ಧ್ಯಾನವನ್ನು ಮುಂದುವರೆದಂಥ ಸ್ಥಿತಿ. ಯಾರು ಧ್ಯಾನವನ್ನು ಮಾಡ್ತಾ 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 ಈ ತಲ್ಲೀನರಾಗಿ ತನ್ನನ್ನು ತಾನು ಮರೆತು ತನ್ನನ್ನು ತಾನು ಪರಮಾತ್ಮನಾಗಿ ಪರಿವರ್ತಿಸ್ಕೊಳ್ತಾರೋ ಅದನ್ನು ನಾವು ಕೊನೆ ಅಂತ ಅಂತೇಳಿ ಸಮಾಧಿ, ಅದು ಐಕ್ಯವಾಗ್ತಕ್ಕಂಥದ್ದು ಅಂತ ಕರಿತೀವಿ ಅಲ್ವಾ. ಈ ರೀತಿ ಒಂದು ರೀತಿ ಐಕ್ಯವಾಗ್ತಕ್ಕಂಥದ್ದನ್ನು ನಾವು ಸಮಾಧಿ, ಈ ಎಲ್ಲ 8 ಹಂತಗಳನ್ನು ನಾವು ಕಂಡುಕೊಂಡಾದ್ಮೇಲೆ ಕೊನೆಯದಾಗಿ ನಾವು ಸಮಾಧಿಯನ್ನು ಕಂಡುಕೊಳ್ತೀವಿ ಅಲ್ವಾ. ಸಮಾಧಿ ಅಂತಕ್ಕಂಥದ್ದು ಒಂದು ರೀತಿಯ ದೇವರಲ್ಲಿ ನಾವು ಒಂದಾದ ಹಾಗೆ ಒಂದು ರೀತಿ ಪರಮ ಮುಕ್ತಿಯನ್ನು ಪಡ್ಕೊಂಡೆ, ಮೋಕ್ಷವನ್ನು ಪಡ್ಕೊಂಡಂಥದ್ದು ಅಂತ. ಈ ಎಲ್ಲ ಕಾರ್ಯಗಳನ್ನು ಋಷಿ ಮುನಿಗಳು ತಪಸ್ವಿಗಳು ಮಾಡ್ತಾ ಇದ್ರು. ಈ ಎಲ್ಲ ಹಂತಗಳನ್ನು ದಾಟಿ ಕೊನೆಯ ಹಂತವನ್ನು ಬಯಸ್ತಾ ಇದ್ರು, ಅವರು ಸಮಾಧಿಯನ್ನು ಬಯಸ್ತಾ ಇದ್ರು. ಗೊತ್ತಾಯ್ತಾ. ಈ ರೀತಿ ಒಂದು ಯೋಗ ಸೂತ್ರದಲ್ಲಿ ಬರ್ತಕ್ಕಂಥ 8 ಅಷ್ಟಾಂಗಗಳ ಬಗ್ಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಕೆಲವೇನಾದರೂ ನಾವು ಅಳವಡಿಸ್ಕೊಂತ ಹೋಗ್ಬೇಕಾಗಿತ್ತು ಅವಶ್ಯಕವಾಗಿ ಮಕ್ಕಳ. ಹಾಗಾಗಿ ವ್ಯಾಸಮುನಿಗಳು ಯೋಗ ಸಮಾಧಿ ಎಂದಿದ್ದಾರೆ. ಆದರೆ ಸಮಾಧಿಯೇ ಯೋಗ, ಯೋಗವೇ ಸಮಾಧಿ, ಯೋಗವೇ ಸಮಾಧಿ. ವ್ಯಾಸಮುನಿಗಳು ಹೇಳ್ತಾರೆ ಯೋಗ ಅಂದ್ರೇ ಸಮಾಧಿ, ಸಮಾಧಿಯಿಂದಲೇ ಯೋಗ. ಅಂದರೆ ಯೋಗದ ಮೂಲಕನೇ ನಾವು ಸಮಾಧಿಯನ್ನು ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಯೋಗವನ್ನು ಮಾಡೋದ್ರ ಮೂಲಕ ನಾವು ಕೊನೆಗೆ ಮೋಕ್ಷವನ್ನು ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಪತಂಜಲಿ ಮುನಿಗಳು ಯೋಗ ಸೂತ್ರದಲ್ಲಿ ತಿಳಿಸಿರುವಂತೆ ನಿರಂತರ ಧ್ಯಾನವು ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗಿ ತನ್ನ ಸ್ವರೂಪವನ್ನು ಕಳೆದುಕೊಂಡರೆ ಅದೇ ನಿಜವಾದ ಸಮಾಧಿ. ನಾವೀಗ ಒಂದು ಧ್ಯಾನವನ್ನು ಮಾಡ್ತಾ ಇದ್ದೀನಿ, ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂದರೆ ನನ್ನನ್ನು ನಾನು ಕಳ್ಕೊಳ್ತಕ್ಕಂಥದ್ದು, ನನ್ನನ್ನು ಕಳೆದು ಅದರಲ್ಲಿ ನಾನು ಪರಾವಶರಾಗ್ತಕ್ಕಂಥದ್ದನ್ನು ನಾವೇನಿದ್ವಿ ಸಮಾಧಿ ಅಂತ ಕರಿತೀವಿ. ಈ ಸ್ಥಿತಿಯಲ್ಲಿ ದೇಹ ಮನಸ್ಸು ಬುದ್ಧಿ ಎಲ್ಲವೂ ವಿಲೀನವಾಗಿ ನಾನು ನನ್ನದು ಎಂಬ ಯೋಚನೆಗಳೇ ಶೂನ್ಯವಾಗ್ತವೆ. ಆಗ ಸಾಧನಿಕನು ಮಲಗಿದ್ದವನಂತೆ ವಿರಾಮದಲ್ಲಿದ್ದು ಆತನ ಬುದ್ಧಿ ಮತ್ತು ಮನಸ್ಸು ಜಾಗೃತಗೊಳ್ಳುತ್ತದೆ. ತಮ್ಮ ಬದುಕಿನ ಉದ್ದಗಲದಲ್ಲಿ ಕಾಣುವ ಆತ್ಮಾನಂದವೇ ಸಮಾಧಿ. ತಾನು ತನ್ನದು ಅನ್ನೋದೆಲ್ಲವನ್ನ ಕಂಡುಕೊಂಡು ತನ್ನ ಮನಸ್ಸು ಬುದ್ಧಿ ದೇಹ ಎಲ್ಲವೂ ಲೀನವಾಗಿ ಸಮಾಧಿಯನ್ನಾಗಿ ಪರಿವರ್ತನೆಗೊಳ್ತಕ್ಕಂಥದ್ದನ್ನು ನಾವೇನಿಸ್ವಿ ಸಮಾಧಿ ಅಂತ ಕರಿತೀವಿ. ಮನಸ್ಸು ಜಾಗೃತವಾಗುತ್ತೆ. ತಮ್ಮ ಬದುಕಿನ ಉದ್ದಗಲದಲ್ಲಿ ಕಾಣುವ ಆತ್ಮಾನಂದವೇ, ತನ್ನ ಜೀವನದಲ್ಲಿ ನಾವು ಕಾಣ್ತಕ್ಕಂಥ ಒಂದು ಆತ್ಮಾವಲೋಕನ ಅಥವಾ ಆತ್ಮಾನಂದನವೇ, ತನ್ನದ ಆತ್ಮಕ್ಕೆ ಆನಂದವಾಗ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಸಮಾಧಿ ಅಂತ ಕರಿತೀವಿ. ಅದೇ ರೀತಿ ಯೋಗದ ಅವಶ್ಯಕತೆ ನಾವಿವಾಗ ಹೇಳಿದ್ವಿ, ಯೋಗನೇ ಸಮಾಧಿ, ಸಮಾಧಿನೇ ಯೋಗ ಅಂತಕ್ಕಂಥದ್ದು ಅಲ್ವಾ. ಹಾಗಿದ್ಮೇಲೆ ಯೋಗದ ಅವಶ್ಯಕತೆ ನಮಗೆ ಎಷ್ಟು ಮುಖ್ಯವಾಗಿದೆ, ಯೋಗದ ಅವಶ್ಯಕತೆ ನಮಗೆ ಬೇಕಾಗಿದೆಯಾ, ಯಾಕೆಗೋಸ್ಕರ ನಮಗೆ ಯೋಗ ಬೇಕು ನೋಡ್ರಿ. ಎಲ್ಲ ಧರ್ಮದ ಕಾರ್ಯಗಳ ಸಾಧನೆಗೆ ಶರೀರವೇ ಮೂಲ ಕಾರಣ. ಮಾನವನು ತನ್ನ ಬಾಳಿನ ಗುರಿ ಮುಟ್ಟಲು ಆರೋಗ್ಯವಂತ ಶರೀರ ಮುಖ್ಯ. ತಾನು ಏನೇ ಒಂದು ಸಾಧನೆಯನ್ನು ಮಾಡಬೇಕಪ್ಪ ಅಂತಂದರೆ ಅವನು ಏನು ಬೇಕು, ಉತ್ತಮವಾಗಿರ್ತಕ್ಕಂಥ ಆರೋಗ್ಯಯುತವಾಗಿರ್ತಕ್ಕಂಥ ಶರೀರ ಮುಖ್ಯ ಅಲ್ವಾ. ಯಾವುದೇ ಸಾಧನೆಯನ್ನು ಮಾಡಬೇಕಪ್ಪ ಅಂದರೆ ಶರೀರ ಬಹಳ ಉತ್ತಮವಾಗಿರ್ಬೇಕು. ಶರೀರ ಉತ್ತಮವಾಗಿರ್ಬೇಕಪ್ಪ ಅಂದರೆ ತಾನು ಸಹ ಆರೋಗ್ಯವಂತನಾಗಿರಬೇಕು. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿನಂತೆ ರೋಗಿಯಾಗಿ 100 ವರ್ಷ ಬದುಕುವುದಕ್ಕಿಂತ ನಿರೋಗಿಯಾಗಿ 3 ವರ್ಷ ಬದುಕುವುದೇ ಲೇಸು. ರೋಗದಿಂದ 100 ವರ್ಷ ಸುಮ್ಮನೆ ಬದುಕೋಕ್ಕಿಂತ ವ್ಯರ್ಥವಾಗಿ ಬೇರೆಯವರ ಕೈ ಗೊಂಬೆಯಾಗಿ ಬೇರೆಯವರಿಗೆ ನಾವು ತೊಂದರೆಯನ್ನು ಮಾಡ್ತಕ್ಕಂಥ ಪರಾವಲಂಬಿಗಳಾಗಿ ಜೀವನ ಮಾಡೋದಕ್ಕಿಂತ ನಿರೋಗಿಯಾಗಿ ಆರೋಗ್ಯವಂತನಾಗಿ 100 ವರ್ಷ ಸಾರ್ಥಕ ಬದುಕನ್ನು ಬದುಕೋದು ಬಹಳ ಮುಖ್ಯ. ಅದಕ್ಕಾಗಿ ನಮ್ಮ ಬಾಳಿನ ಕೊನೆಯವರೆಗೂ
ಉತ್ತಮ ಆರೋಗ್ಯವನ್ನು ಹೊಂದಿರಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನಾದರೂ ಸಾಧನೆಯನ್ನು ಮಾಡಬೇಕಪ್ಪ ಅಂದರೆ ಫಸ್ಟು ನಾನು ಏನಾಗಿರಬೇಕು, ಆರೋಗ್ಯವಂತನಾಗಿರಬೇಕು. ಆವಾಗ ಮಾತ್ರ ನಾವು ನಮ್ಮ ಬಾಳಿನ ಕೊನೆಯವರೆಗೂ ಸಹ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಹೊಂದಿದಾಗ ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮುಂದುವರಿದಂತಹ ತಂತ್ರಜ್ಞಾನದ ಸೌಲಭ್ಯಗಳಿಂದ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದ್ದಾವೆ. ಮಾನಸಿಕ ಒತ್ತಡ, ನಿದ್ರಾಹೀನತೆ, ಚಿಂತೆಗಳು, ಆಡಂಬರದ ಜೀವನ, ಆಧುನಿಕ ಆಹಾರ ಪದ್ಧತಿಯ ಸೇವನೆ ಮುಂತಾದವುಗಳಿಂದ ಅನೇಕ ಬಾಧೆಗಳು ಅಧಿಕವಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೊರತೆ ಉಂಟಾಗಿ ಮಾನವನು ಅನೇಕ ರೋಗಗಳಿಂದ ನರಳುತ್ತಿದ್ದಾನೆ. ಇತ್ತೀಚಿನ ತಂತ್ರಜ್ಞಾನದ ಯುಗದಲ್ಲಿ ನಾವೆಲ್ಲದಕ್ಕೂ ನಾವೇನು ಮಾಡ್ತಾ ಇದ್ದೀವಿ, ತಂತ್ರಜ್ಞಾನವನ್ನು ಅಂತಂದರೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಯಾವುದಕ್ಕೂ ನಾವು ಸ್ವಇಚ್ಛೆಯಿಂದ ನಮ್ಮ ಕೈಯಾಗ ಆಗ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇಲ್ಲ. ಎಲ್ಲದಕ್ಕೂ ನಾವು ಬೇರೆಯ ಒಂದು ಟೆಕ್ನಿಕಲ್ ಯೂಸ್ನನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕೆಲಸವನ್ನು ನಾವು ಯಂತ್ರಗಳಿಂದ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ, ನಮ್ಮ ದೇಹ ಏನಾಗ್ತಾ ಇದೆ, ಒಂದು ರೀತಿ ಸ್ಥೂಲವಾಗ್ತಾ ಇದೆ. ಅನೇಕ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ, ಚಿಂತೆಗಳಿಗೆ ತುತ್ತಾಗ್ತೀವಿ, ನಿದ್ರಾಹೀನತೆ ಹೆಚ್ಚಾಗ್ತಾ ಇದೆ, ದೇಹದಲ್ಲಿ ಒಂದು ರೀತಿ ಬೊಜ್ಜುತನ, ಆಮೇಲೆ ನಾವು ತಿಂತಕ್ಕಂಥ ಆಹಾರ ಪದ್ಧತಿ ಕ್ರಮ ಚೇಂಜ್ ಆಗ್ತಾ ಇದೆ ಅಲ್ವಾ. ಇವೆಲ್ಲವುಗಳಿಂದ ನಾವು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಹಾಗಾಗಿ ಇವುಗಳಿಂದ ನಾವು ದೂರ ಆಗ್ಬೇಕಪ್ಪ ಅಂತಂದ್ರೆ ನಾವೇನ್ ಮಾಡಬೇಕು, ಯೋಗವನ್ನ ಕಲಿಬೇಕು ಅಲ್ವಾ. ಯಾಕಪ್ಪ ಅಂತಂದ್ರೆ ನಾವು ಅನೇಕ ಈಗ ಮನೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಿಗೆ ಎಲ್ಲದಕ್ಕೂ ನಾವೇನ್ ಮಾಡ್ತಾ ಇದ್ವಿ, ಯಂತ್ರಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಯಂತ್ರಗಳನ್ನ ಉಪಯೋಗಿಸಿ ಕೆಲಸಗಳನ್ನ ಮನೆಗೆ ನಾವು ಕೈಯಿಂದ ಮಾಡೋ ಕೆಲಸನೂ ನಾವು ಸೋಮಾರಿಗಳಾಗ್ತಾ ಇದ್ದೀವಿ. ಯಂತ್ರಗಳನ್ನು ಉಪಯೋಗಿಸ್ಕೊಂತ ಸೋಮಾರಿಗಳಾಗಿ ನಾವು ವರ್ತಿಸ್ತಾ ಇದ್ವಿ. ಹಾಗಾಗಿ ನಮ್ಮ ದೇಹಕ್ಕೆ ಅನೇಕ ಕಾಯಿಲೆಗಳು ಏನು ಮಾಡ್ತಾ ಇದ್ದಾವೆ, ಬಂದು ತರುತ್ತಾ ಇದ್ದಾವೆ. ಹಾಗಾಗಿ ಇವುಗಳನ್ನು ದೂರ ಮಾಡಬೇಕಪ್ಪ ಅಂತಂದ್ರೆ ನಾವೇನು ಮಾಡಬೇಕು, ಯೋಗವನ್ನು ಕಲಿಬೇಕು. ಯೋಗವನ್ನು ನಮ್ಮ ಜೀವನದ ಒಂದು ಅಂಗವನ್ನಾಗಿ ಅಳವಡಿಸ್ಕೊಳ್ಬೇಕು. ಯೋಗಾಸನವನ್ನು ಪ್ರತಿನಿತ್ಯ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಹೋದಾಗ ಮಾತ್ರ ನಾವು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವುಗಳಿಂದ ಮುಕ್ತಿಯನ್ನು ಪಡೆಯುವುದು ಹೇಗೆ ಎಂಬ ಪ್ರಶ್ನೆಗಳು ಮೂಡುವುದು ಸಹಜ. ಇದಕ್ಕೆ ಉತ್ತರವೇ ಯೋಗ. ಇವುಗಳಿಂದ ಅಂದರೆ ಇಂತಹ ಕಾಯಿಲೆಗಳಿಂದ ನಾವು ಮುಕ್ತಿಯನ್ನು ಪಡಿಬೇಕಪ್ಪ ಅಂತಂದರೆ ಏನು, ಅದಕ್ಕೆ ಉತ್ತರ ಅದೇ ಯೋಗ. ಇದಕ್ಕೋಸ್ಕರ ನಾವು ಏನು ಮಾಡಬೇಕು, ನಮ್ಮ ದೇಹವನ್ನು ಸುವ್ಯವಸ್ಥಿತವಾಗಿ ಇಟ್ಕೊಳ್ಬೇಕಪ್ಪ ಅಂದರೆ ಯೋಗನೇ ನಮಗೆ ಪರಿಹಾರ. ಯೋಗದ ನಿರಂತರ ಅಭ್ಯಾಸನೇ ನಮಗೆ ಇವ ಕಾಯಿಲೆಗಳಿಂದೆಲ್ಲ ಮುಕ್ತಿಯನ್ನು ತರುವುದು. ಯೋಗದಲ್ಲಿ ಮಾನವನ ಸರ್ವಾಂಗೀಣ ಬೆಳವಣಿಗೆಗೆ ಸಾಕಷ್ಟು ಉಪಯೋಗಗಳಿರುವುದರಿಂದ ಮಾನವನಿಗೆ ಯಾವ ಯೋಗ ಅವಶ್ಯಕವಾಗಿ ಬೇಕಾಗಿದೆ. ಬೇರೆ ಕ್ರೀಡಾ ಸ್ಪರ್ಧೆಗಳು, ವ್ಯಾಯಾಮಗಳಿಂದ ದೊರೆಯುವ ಉಪಯೋಗಕ್ಕಿಂತಲೂ ಹೆಚ್ಚಿನ ಪರಿಣಾಮ ಮನಸ್ಸು ಮತ್ತು ದೇಹಕ್ಕೆ ಯೋಗದಿಂದ ಲಭ್ಯವಾಗುತ್ತದೆ. ಬೇರೆ ಇದರಿಂದ ಸಿಗೋದಕ್ಕಿಂತ, ವ್ಯಾಯಾಮಗಳಿಂದ ಸಿಗ್ತಕ್ಕಂಥಕ್ಕಿಂತ ಯೋಗದಿಂದ ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಉತ್ತಮ ಪರಿಣಾಮವನ್ನು ಬೀರುತ್ತೆ. ದೇಹ ಮತ್ತು ಮನಸ್ಸು. ಯೋಗಾಭ್ಯಾಸದಿಂದ ನಮಗಾಗ್ತಕ್ಕಂಥ ಲಾಭಗಳು ಏನೇನು ಲಾಭಗಳು ಆಗ್ಬೋದಪ್ಪ ನಮಗೆ ಗೊತ್ತಿರಂಗೆ. ಜನರಲ್ ಆಗಿ ನಮಗೆ ಗೊತ್ತು, ನಮಗೆ ಯೋಗದಿಂದ ಅನೇಕ ಲಾಭಗಳು ಬರ್ತಾವೆ, ನಮಗೆ ತಲುಪಿದಾವೆ, ಸಿಗ್ತಾವಲ್ವಾ. ಅಂತಹ ಲಾಭಗಳನ್ನು ನಾವು ಯಾವಾಗ ನೋಡ್ತಾ ಹೋಗೋಣ. ಯೋಗದ ಲಾಭಗಳು ಒಂದನೇದು, ದೇಹವನ್ನು ಪೂರ್ಣ ಆರೋಗ್ಯವಾಗಿ ಇರುತ್ತೆ. ದೇಹವನ್ನು ಆರೋಗ್ಯವಾಗಿರುತ್ತೆ. ದೇಹವನ್ನು ಸುಸ್ಥಿತಿಯಲ್ಲಿ ಆರೋಗ್ಯವಾಗಿ ಇರಬೇಕಪ್ಪ ಅಂತಂದರೆ ನಾವು ಯೋಗಾಭ್ಯಾಸವನ್ನು ಮಾಡಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಒಂದೊಂದು ಗಂಟೆ ನಾವು ಯೋಗಾಸನಗಳನ್ನು ಮಾಡ್ತಾ ಹೋದಾಗ ನಮ್ಮ ದೇಹ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು
ಮನಸ್ಸು ಪ್ರಶಾಂತವಾಗಿರುತ್ತದೆ. ಎರಡು, ಮನಸ್ಸು ಪ್ರಶಾಂತವಾಗಿರುತ್ತದೆ. ಮನಸ್ಸನ್ನ ಪ್ರಶಾಂತವಾಗಿರೋದಕ್ಕೆ ಯೋಗನೇ ಕಾರಣ. ನಾವು ಯೋಗದಲ್ಲಿ ಧ್ಯಾನವನ್ನು ಸಹ ಮಾಡೋದ್ರಿಂದ ಮತ್ತು ಬೆಳಗ್ಗೆ ಸಾಯಂಕಾಲ ಯೋಗಾಸನವನ್ನು ಮಾಡೋದ್ರಿಂದ ಒಂದು ರೀತಿ ದೇಹ ಒಂದು ರೀತಿ ಹಗುರ ಆಗ್ತಾ ಹೋಗುತ್ತೆ, ಒಂದು ರೀತಿ ಉಲ್ಲಾಸ ಬರ್ತಾ ಹೋಗುತ್ತೆ ದೇಹಕ್ಕೆ. ಹಾಗಾಗಿ ಮನಸ್ಸು ಸಹ ಏನಾಗುತ್ತೆ, ಖುಷಿಯಿಂದ ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಅವತ್ತಿನ ದಿನ ನಾವು ಯೋಗಾಸನ ಮಾಡಿ ಅದನ್ನು ಅಭ್ಯಾಸ ಮಾಡಿಕೊಂಡು ಯೋಗಾಸನವನ್ನು ಮಾಡಿದ್ಮೇಲೆ ಅವತ್ತಿನ ದಿನ ಎಲ್ಲ ನಮಗೆ ಏನನ್ಸುತ್ತೆ, ಒಂದು ರೀತಿ ಪ್ರಶಾಂತವಾಗಿರುತ್ತೆ, ಮನಸ್ಸು ಖುಷಿಯಿಂದ ಇರುತ್ತೆ. ಏನೇ ಒಂದು ಟೆನ್ಷನ್ ಇದ್ದರೂ ಅದನ್ನು ನಾನು ಸಾಲ್ವ್ ಮಾಡ್ಬೋದು, ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಮನಸ್ಸನ್ನು ಸಹ ಪ್ರಶಾಂತಗೊಳಿಸ್ತಕ್ಕಂಥದ್ದು ಯೋಗ. ಹಾಗಾಗಿ ಯೋಗದಿಂದ ನಮಗೆ ಮನಸ್ಸು ಶಾಂತ ಸಿಗುತ್ತೆ ಮತ್ತು ಪೂರ್ಣ ಪ್ರಮಾಣದ ಆರೋಗ್ಯ ಸಿಗುತ್ತೆ. ನೆಕ್ಸ್ಟ್ ಮೂರನೇದು ಮಾನಸಿಕ ದೃಢತೆಯನ್ನು ಮತ್ತು ಸಂಕಲ್ಪ ಶಕ್ತಿಯನ್ನು ವೃದ್ಧಿಸುತ್ತದೆ. ಮಾನಸಿಕ ದೃಢತೆ ಮತ್ತು ಸಂಕಲ್ಪ ಶಕ್ತಿಯನ್ನು ವೃದ್ಧಿಸುತ್ತದೆ, ಅಂದರೆ ಹೆಚ್ಚು ಮಾಡುತ್ತದೆ. ನೋಡಿ, ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ದೃಢತೆಯನ್ನು ಮನಸ್ಸನ್ನು ಗಟ್ಟಿಗೊಳಿಸುತ್ತೆ. ಏನೇ ಕಷ್ಟ ಒತ್ತಡಗಳು ಬಂದ್ರೂ ಸಹ ಅದನ್ನು ನಾನು ಫೇಸ್ ಮಾಡೇ ಮಾಡ್ತೀನಿ, ಅದನ್ನು ಬಗೆಹರಿಸ್ಕೊಂತೀನಿ ಸಮಸ್ಯೆ ಅಂತಕ್ಕಂಥ ಒಂದು ದೃಢತೆಯನ್ನು, ಸಂಕಲ್ಪ ಶಕ್ತಿಯನ್ನು, ಏನು ಬಂದಿದ್ರು ಸಹ ಅದು ನನ್ನಿಂದ ಆಗ್ತಕ್ಕಂಥದ್ದು ಕೆಲಸಗಳನ್ನು ನಾನು ಖಂಡಿತ ಆಗದೆ ಹೋದ್ರೂ ಕಷ್ಟಪಟ್ಟು ಮಾಡ್ತೀನಿ ಅಂತಕ್ಕಂಥ ಮನಸ್ಸಲ್ಲಿ ಸಂಕಲ್ಪ ಶಕ್ತಿಯನ್ನು ವೃದ್ಧಿಸುತ್ತದೆ ಅಲ್ವಾ. ಹಾಗಾಗಿ ನಮಗೆ ಮಾನಸಿಕ ದೃಢತೆಯನ್ನು ಮತ್ತು ಸಂಕಲ್ಪ ಶಕ್ತಿಯನ್ನು ಸಹ ಹೆಚ್ಚು ಮಾಡುತ್ತೆ. ನೆಕ್ಸ್ಟ್ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏಕಾಗ್ರತೆ. ಧ್ಯಾನವನ್ನು ಮಾಡೋದ್ರಿಂದ ಹೇಗೆ ಏಕಾಗ್ರತೆ ತೆಗೆಯಿತೋ ಅದೇ ರೀತಿಯಲ್ಲಿ ಸಹ ಯೋಗಾಸನವನ್ನು ಮಾಡೋದ್ರಿಂದ ನಮಗೆ ಏನಾಗ್ತಾ ಹೋಗುತ್ತೆ, ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಏಕಾಗ್ರತೆ ಹೆಚ್ಚಾಗ್ತಾ ಹೋದಾಗ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವೇನು ಮಾಡ್ತೀವಿ, ಹೆಚ್ಚು ಗಮನವನ್ನು ಹರಿಸ್ತೀವಿ. ಏಕಾಗ್ರತೆಯಿಂದ ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ಅದರಲ್ಲಿ ನಾವು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಮನಸ್ಸಿಗೆ ಒಂದು ಹಿಡಿತದಲ್ಲಿ ಇಟ್ಕೊಂಡು ಏಕಾಗ್ರತೆಯನ್ನು ಬೆಳೆಸೋದಕ್ಕೆ ಯೋಗಾಸನ ಕಾರಣ ಆಗುತ್ತೆ. ಅದೇ ರೀತಿ ವಿವಿಧ ಆಸನಗಳ ಅಭ್ಯಾಸವು ದೇಹದ ಮಾಂಸಖಂಡಗಳನ್ನು ಬಲಗೊಳಿಸಿ ದೇಹದ ಎಲ್ಲ ಅಂಗಗಳ ಹಾಗೂ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ನೋಡಿ, ನಾವು ಆಸನಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದ ಮಾಂಸಖಂಡಗಳನ್ನು ಬಲಗೊಳಿಸುತ್ತೆ, ಸ್ನಾಯುಗಳನ್ನು ಬಲಗೊಳಿಸುತ್ತೆ, ದೇಹದ ಎಲ್ಲ ಅಂಗಗಳು ಹೆಚ್ಚು ಕ್ಷಮತೆಯಿಂದ ಕಾರ್ಯವನ್ನು ಮಾಡ್ತವೆ. ನಾವೆಲ್ಲ ನಮ್ಮ ದೇಹದ ಎಲ್ಲ ಅಂಗಗಳು ಏನಾಗ್ತವೆ, ಆಕ್ಟಿವ್ ಆಗ್ತಾ ಹೋಗ್ತವೆ, ತನ್ನ ಕಾರ್ಯವನ್ನು ಯಾವುದೇ ತೊಂದರೆ ಇಲ್ಲದಂಗೆ ಸ್ವತಂತ್ರವಾಗಿ ಮಾಡ್ತಾ ಹೋಗ್ತವೆ. ಜೊತೆಗೆ ಮೆದುಳಿನ ಕಾರ್ಯಕ್ಷಮತೆಯೂ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ನಾವು ಬಾಡಿ ಆಕ್ಟಿವ್ ಆಗ್ತಾ ಹೋಗುತ್ತೋ ಆವಾಗ ಮೆದುಳು ಸಹ ಏನಾಗುತ್ತೆ, ಫುಲ್ ಆಕ್ಟಿವ್ ಆಗ್ತಾ ಹೋಗುತ್ತೆ, ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಾದ್ರೆ ನಾವು ಬುದ್ಧಿ ಚುರುಕಾಗುತ್ತೆ, ನಮ್ಮ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಜ್ಞಾನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಯೋಗಾಸನವನ್ನು ಮಾಡೋದ್ರಿಂದ ದೇಹದ ಸೌಂದರ್ಯದ ಜೊತೆಗೆ ಮನಸ್ಸಿನ ಸೌಂದರ್ಯದ ಜೊತೆಗೆ ನಮ್ಮ ದೇಹದ ಅಂಗಾಂಗಗಳು, ಬುದ್ಧಿ ಪ್ರತಿಯೊಂದನ್ನು ಸಹ ನಮಗೇನಾಗ್ತಾ ಹೋಗುತ್ತೆ, ತನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತಾ ಹೋಗ್ತವೆ. ಹಾಗಾಗಿ ನೆಕ್ಸ್ಟು ಪ್ರಾಣಾಯಾಮದಿಂದ
ಯೋಗಾಸನದಲ್ಲಿ ಬರ್ತಕ್ಕಂಥ ಒಂದು ಪ್ರಾಣಾಯಾಮ ಅಂತಕ್ಕಂಥದ್ರಿಂದ ನಾಡಿಗಳು ಶುದ್ಧಗೊಳ್ತವೆ. ನಾಡಿಗಳು ಶುದ್ಧಗೊಂಡು ಮಾನಸಿಕ ಸ್ಥಿರತೆ ಹೆಚ್ಚುತ್ತೆ. ಅಲ್ಲದೆ ಶ್ವಾಸಕೋಶಗಳು ಆರೋಗ್ಯವಂತವಾಗಿರಲು ಇದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಪ್ರಾಣಾಯಾಮ ಅಂತಕ್ಕಂಥದ್ದು ಉಸಿರಿಗೆ ಸಂಬಂಧಪಟ್ಟಿದೆ ಅಲ್ವಾ. ಈ ಉಸಿರಿಗೆ ಸಂಬಂಧಪಟ್ಟಂತಹ ಪ್ರಾಣಾಯಾಮವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶ್ವಾಸಕೋಶದ ಮೂಲಕ ನಾವು ಪ್ರಾಣವಾಯುವನ್ನು ಕಳಿಸೋದು ತಗೊಳೋದು ಮಾಡ್ತೀವಲ್ವಾ, ತಗೊಳೋದು ಬಿಡೋದು ಮಾಡ್ತಾ ಇರ್ತೀವಿ. ಆ ಪ್ರಾಣವಾಯು ಏನಾಗುತ್ತೆ, ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದಾಗ ಶ್ವಾಸಕೋಶ ಶುದ್ಧ ಆಗ್ತಾ ಹೋಗುತ್ತೆ, ನಾಡಿಗಳು ಶುದ್ಧ ಆಗ್ತವೆ. ನಮ್ಮ ದೇಹದಲ್ಲಿರ್ತಕ್ಕಂಥ 72,000 ನಾಡಿಗಳಿದಾವಲ್ಲ, ಆ ನಾಡಿಗಳೇನಾಗ್ತಾ ಹೋಗ್ತವೆ, ಶುದ್ಧ ಆಗ್ತವೆ. ಉತ್ತಮವಾಗಿರ್ತಕ್ಕಂಥ ಆಮ್ಲಜನಕ ನಮ್ಮ ದೇಹಕ್ಕೆ ಸಿಗುತ್ತೆ. ಉತ್ತಮವಾಗಿರ್ತಕ್ಕಂಥ ಆಮ್ಲಜನಕನೇ ನಮ್ಮ ದೇಹಕ್ಕೆ ಏನು ಆಹಾರ ಇದ್ದಂಗೆ. ಆ ಇಂಧನ ಹೆಚ್ಚು ಹೆಚ್ಚು ಅಂಗಾಂಗಗಳಿಗೆ ಸಿಗ್ತಾ ಹೋದಾಗ ಏನಾಗುತ್ತೆ, ಎಲ್ಲ ಅಂಗಾಂಗಗಳು ಒಂದು ರೀತಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಈಗ ನಾವು ಹೆಂಗೆ ಉತ್ತಮವಾಗಿರತಕ್ಕಂಥ ಒಂದು ಏನಾದರೂ ಆಹಾರವನ್ನು ಕೊಡ್ತೀವಿ ಅಂದರೆ ಎಷ್ಟು ಖುಷಿಯಿಂದ ಕೆಲಸವನ್ನು ಮಾಡ್ತೀರಾ ಅಲ್ವಾ. ಒಂದು ಚಾಕ್ಲೇಟ್ ಕೊಡ್ತೀನಿ ಅಂದ ತಕ್ಷಣ ಎಷ್ಟು ಖುಷಿಯಿಂದ ಹೇಳಿದ ಕೆಲಸ ಎಲ್ಲ ಮಾಡ್ತೀರಾ ಅಲ್ವಾ. ಹಂಗೆ ಉತ್ತಮವಾಗಿರ್ತಕ್ಕಂಥ ಗಾಳಿ ನಮಗೆ ಸಿಗುತ್ತೆ ಅಂದಾಗ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಏನು ಮಾಡ್ತವೆ, ಉತ್ತಮವಾಗಿರ್ತಕ್ಕಂಥ ತನ್ನ ಕೆಲಸವನ್ನು ಸ್ವತಂತ್ರವಾಗಿ ಮಾಡಿ ಮುಗಿಸ್ತವೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ನಾಡಿಗಳು ಶುದ್ಧಿ ಆಗ್ತವೆ. ಶ್ವಾಸಕೋಶಗಳು ಆರೋಗ್ಯವಾಗಿರೋದಕ್ಕೆ ಈ ಪ್ರಾಣಾಯಾಮ ಮಹತ್ವದ ಪಾತ್ರವನ್ನು ನಮಗೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ವಿಶ್ರಾಂತಿ ಕ್ರಿಯೆಗಳು ದೇಹ ಮತ್ತು ಮನಸ್ಸುಗಳನ್ನು ವಿಶ್ರಾಂತಗೊಳಿಸಿ ಪ್ರಶಾಂತವಾಗಿರಲು ಸಹಾಯ ಮಾಡ್ತವೆ. ಯೋಗಾಸನದಲ್ಲಿ ಬರ್ತಕ್ಕಂಥ ವಿಶ್ರಾಂತಿ ಕ್ರಿಯೆಗಳಿದ್ದಾವೆ. ಶವಾಸನ, ಧ್ಯಾನ, ಈ ಥರ ಕ್ರಿಯೆಗಳಿಂದ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ವಿಶ್ರಾಂತಗೊಳಿಸುತ್ತೆ. ನಮ್ಮ ಮನಸ್ಸು ಸಹ ವಿಶ್ರಾಂತಿವಾಗುತ್ತೆ, ಒಂದು ಪ್ರಶಾಂತವಾಗುತ್ತೆ, ಉತ್ತಮ ಆಲೋಚನೆಗಳನ್ನು ಮಾಡುತ್ತೆ ಅಲ್ವಾ. ನಮ್ಮ ದೇಹ ಮನಸ್ಸನ್ನು ಪ್ರಶಾಂತವಾಗಿ ಕೂಲಾಗಿರ್ತಕ್ಕಂಥ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡ್ತಾ ಹೋಗ್ತೀವಿ. ಪ್ರಾಣಾಯಾಮದಿಂದ ನಮ್ಮ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಅಲ್ವಾ. ಹಾಗಾಗಿ ಜೊತೆಗೆ ನಾವು ಯೋಚನೆ ಮಾಡ್ತಕ್ಕಂಥ ಬದಲಾವಣೆ ಆಗುತ್ತೆ. ನಾವು ಯೋಚನೆ ಮಾಡ್ತಕ್ಕಂಥ ಮೆಥಡೇ ಬದಲಾಗುತ್ತೆ. ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ತರುತ್ತೆ ನಮ್ಮ ದೇಹ ಅಲ್ವಾ, ಮನಸ್ಸು. ಹಾಗಾಗಿ ನಮ್ಮ ವಿಶ್ರಾಂತಿ ಕ್ರಿಯೆಗಳಿರ್ತವಲ್ಲ, ಅವು ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಗೊಳಿಸ್ತವೆ, ಪ್ರಶಾಂತಗೊಳಿಸ್ತವೆ. ಒಳ್ಳೆಯ ಆಲೋಚನೆ ಮಾಡಲು, ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಕಾರಿಯಾಗುತ್ತವೆ. ಹೀಗೆಯೇ ಹೇಳ್ತಾ ಇದ್ದಲ್ಲ, ಯಾವಾಗ ನಾವು ಮನಸ್ಸನ್ನು ನಾವು ಉತ್ತಮ ರೀತಿ ಇಟ್ಕೊಳ್ತೀವೋ ಆವಾಗ ನಾವು ಏನು ಮಾಡ್ತೀವಿ, ಒಳ್ಳೆಯ ಆಲೋಚನೆಯನ್ನೇ ಸಹ ಮಾಡೋದು, ಕೆಟ್ಟದ್ದನ್ನು ಮಾಡಲ್ಲ. ಒಳ್ಳೆಯ ಆಲೋಚನೆಯನ್ನು ಮಾಡಿದಾಗ ನಾವು ಒಳ್ಳೆಯ ನಿರ್ಧಾರವನ್ನೇ ಕೈಗೊಳ್ತೀವಿ. ಒಳ್ಳೆಯದು, ಯಾರನ್ನೂ ಕೆಟ್ಟದ್ದನ್ನು ಬಯಸಬಾರ್ದು, ಯಾರಿಗೂ ಕೆಟ್ಟದ್ದನ್ನು ಮಾಡಬಾರ್ದು, ಕೆಟ್ಟದ್ದನ್ನು ಯೋಚನೆಯೂ ಸಹ ಮಾಡಬಾರ್ದು ಬೇರೆಯವರ ಬಗ್ಗೆ. ಅಂತಹ ಒಂದು ಮನಸ್ಸಿನ ಬದಲಾವಣೆಯನ್ನು ಪ್ರಾಣಾಯಾಮ, ಧ್ಯಾನ, ಯೋಗ ತಂದುಕೊಡುತ್ತೆ. ಹಾಗಾಗಿ ನಾವು ಈ ಪ್ರಾಣಾಯಾಮ, ಧ್ಯಾನ, ಯೋಗವನ್ನು ತಕ್ಕ ಮಟ್ಟಿಗೆ ನಾವು ಕಲಿತಾ ಹೋಗ್ಬೇಕು ಇವಾಗಿಂದನೇ. ಅದು ನಮ್ಮ ಜೀವನವನ್ನು ಬದಲಾಯಿಸುತ್ತೆ. ಜೀವನದಲ್ಲಿ ನಾವು ಒಬ್ಬ ಗುರುತಿಸ್ಕೊಂತಕ್ಕಂಥ ವ್ಯಕ್ತಿ ಆಗ್ತೀವಿ. ಧ್ಯಾನದ ಅಭ್ಯಾಸ ಆಧ್ಯಾತ್ಮಿಕವಾಗಿ ಉನ್ನತಿಗೆ ಏರಲು ಸಹಾಯ ಮಾಡ್ತದೆ. ಬುದ್ಧಿಶಕ್ತಿ ಮೇಲೂ ಪ್ರಭಾವವನ್ನು ಬೀರುತ್ತದೆ. ಕೆಲವು ಸಾಧಕರು ಧ್ಯಾನವನ್ನು ಮಾಡೋದನ್ನು ಅಭ್ಯಾಸ ಮಾಡಿ ಆಧ್ಯಾತ್ಮವನ್ನು ಕಂಡುಕೊಳ್ತಾರೆ. ದೇವರ ಹತ್ತಿರ ಹೋಗೋದಕ್ಕೆ ಇಷ್ಟಪಡ್ತಾರೆ, ಅಂದರೆ ದೇವರನ್ನು ಕಂಡುಕೊಳ್ಳೋದಕ್ಕೆ ಧ್ಯಾನವನ್ನು ಮಾಡ್ತಾರೆ. ಸಾಕ್ಷಾತ್ಕಾರವನ್ನು ಕಂಡುಕೊಳ್ಳೋದಕ್ಕೆ, ಮುಕ್ತಿಯನ್ನು ಕಂಡುಕೊಳ್ಳೋದಕ್ಕೆ ಧ್ಯಾನವನ್ನು ಮಾಡ್ತಾರೆ. ತಪಸ್ವಿಗಳು, ಋಷಿ ಮುನಿಗಳು ಅವರೆಲ್ಲ ಯಾಕೆ ಧ್ಯಾನವನ್ನು ಮಾಡ್ತಾರೆ ಅಂದರೆ ದೇವರಿಗೋಸ್ಕರ, ಆಧ್ಯಾತ್ಮಕ್ಕೋಸ್ಕರ ಧ್ಯಾನವನ್ನು ಮಾಡ್ತಾರೆ. ಆಧ್ಯಾತ್ಮವನ್ನು ಅವರು ಕರಗತ ಮಾಡ್ಕೊಂಡು ಉನ್ನತಿಯನ್ನು ಪಡಿಬೇಕು. ಆಧ್ಯಾತ್ಮದಲ್ಲಿ ನಾನು ದೇವರು ಅಂದರೆ ಯಾರು, ಎಷ್ಟು ಶಕ್ತಿ ಇರುತ್ತೆ, ದೇವರ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಅವರು ಏನು ಮಾಡ್ತಾರೆ, ಆಧ್ಯಾತ್ಮಿಕವಾಗಿ ಅವರು ಧ್ಯಾನವನ್ನು ಕಲಿತು ಉತ್ತುಂಗಕ್ಕೆ ಏರ್ತಾ ಹೋಗ್ತಾರೆ. ಅದರಿಂದ ಬುದ್ಧಿಶಕ್ತಿಯ ಮೇಲೆ, ಅವರ ಜ್ಞಾನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅವರ ಬುದ್ಧಿಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಉತ್ತಮಗೊಳಿಸಿ ರೋಗ ವಿಮುಕ್ತವನ್ನುಗೊಳಿಸುತ್ತೆ. ಇದು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ
ನಿಮ್ಗೆ ಗೊತ್ತಿದೆ ಅಲ್ವಾ, ಈಗ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗಿರೋದ್ರಿಂದಲೇ COVID-19 ಅಂತಕ್ಕಂಥದ್ದು ಬಂದಿರ್ತಕ್ಕಂಥದ್ದು, ಕೊರೋನಾ ಅಂತಕ್ಕಂಥದ್ದು ಬಂದಿರುತ್ತಲ್ವ. ಈ ಕರೋನಾ ಬರೋದಕ್ಕೆ ಯಾರ ಹತ್ರ ಹೋಗುತ್ತೆ ಅಂತಂದರೆ, ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆಯೋ ಅಂಥವರನ್ನು ಬೇಗ ಅದು ಅಟ್ಯಾಕ್ ಮಾಡುತ್ತೆ. ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೋ ಅವರಿಂದ ಅದು ದೂರ ಇರ್ತಕ್ಕಂಥದ್ದು. ಹಾಗಾಗಿ ನಾವು ರೋಗ ನಿರೋಧಕ ಶಕ್ತಿ ಯಾವುದೇ ರೋಗವನ್ನು ನಮ್ಮ ದೇಹಕ್ಕೆ ಬಿಟ್ಕೊಳ್ಳಲ್ಲ. ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಯೋಗಾಸನ ಕಂಡುಕೊಳ್ಳೋದಕ್ಕೆ ಸಾಧ್ಯ, ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಮಾಡುತ್ತೆ. ರೋಗ ವಿಮುಕ್ತ ದೇಹವನ್ನಾಗಿ ನಮ್ಮನ್ನು ಪರಿವರ್ತಿಸುತ್ತೆ. ಯಾವುದೇ ರೋಗ ನಮ್ಮ ಹತ್ರ ಬರೆದೋ ರೀತಿ ಅದನ್ನು ತಡೆಗಟ್ಟುತ್ತೆ. ಅಂದರೆ ಇಲ್ಲಿ ಬಹಳ ಡೇಂಜರ್, ನಾನಿರೋದಕ್ಕಾಗಲ್ಲ ಇವನ ಹತ್ರ ಅಂತೇಳಿ ವಾಪಸ್ ಹೋಗ್ತಾ ಇದ್ದೀವಿ. ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚು ಮಾಡುತ್ತೆ ಯೋಗಾಸನ, ಪ್ರಾಣಾಯಾಮ ಅಲ್ವಾ. ಅದೇ ರೀತಿ ಯೋಗಾಭ್ಯಾಸವು ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಸ್ತರಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ತಮ್ಮ ಸರ್ವಾಂಗೀಣ ಹಾಗೂ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಯೋಗ ಅಂತಕ್ಕಂಥದ್ದು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ಸ್ತರಗಳಲ್ಲಿ ನಮ್ಮ ಜೀವನದಲ್ಲಿ ಯಾವ ಯಾವ ಹಂತಗಳು ಬರ್ತವೋ ಎಲ್ಲ ಸ್ತರಗಳಲ್ಲಿಯೂ ಸಹ ತನ್ನ ಛಾಪನ್ನು ಮೂಡಿಸಿದೆ. ತನ್ನ ಸರ್ವಾಂಗೀಣ ಅಭಿವೃದ್ಧಿಗೆ, ಅದು ಸರ್ವತೋಮುಖ ಬೆಳವಣಿಗೆಗೆ ಯೋಗಾಸನ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಯೋಗಾಸನ ಅಂತಕ್ಕಂಥದ್ದು ಬಹಳ ನಮ್ಮ ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಗ ಅಲ್ವಾ ಮಕ್ಕಳ. ಹಾಗಿದ್ಮೇಲೆ ನಾವು ಯಾಕೆ ಯೋಗಾಸನವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೋಬಾರ್ದು? ನಮಗೆ ಎಷ್ಟು ಆಗುತ್ತೋ ಅಷ್ಟು ನಮ್ಮ ಬೆಳವಣಿಗೆಗೆ ನಮಗೆ ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಇದನ್ನು ಖಂಡಿತವಾಗ್ಲೂ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮನ್ನು ಸರ್ವತೋಮುಖವಾಗಿ ಯಾರೋ ಒಬ್ಬರು ಬೆಳವಣಿಗೆಯನ್ನು ಮಾಡ್ತಾರೆ ಅಂದರೆ ಆ ಬೆಳವಣಿಗೆಯನ್ನು ನಾವ್ಯಾಕೆ ಕಡೆಗಣಿಸ್ಬೇಕು? ಅದರಿಂದ ನಮ್ಗೆ ಯಾವುದೇ ಒಂದು ತಪ್ಪು ಇದಿಲ್ಲ ಅಲ್ವಾ, ನಷ್ಟ ಆಗಲ್ಲ, ಲಾಭನೇ ಆಗ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಯೋಗಾಭ್ಯಾಸವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಬೇಕು, ಮುಂದೆನೂ ಸಹ ನಾವು ಅದನ್ನು ಇನ್ನೊಬ್ಬರಿಗೆ ಕಲಿಸ್ತಾ ಹೋಗ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಹಾಗಾಗಿ ಯೋಗದ ಅಭ್ಯಾಸದಲ್ಲಿ ನಮ್ಮ ಅತ್ಯುತ್ತಮವಾದ ಜ್ಞಾನ ಗಂಗೆಯನ್ನು ಚಿಮ್ಮಿಸುತ್ತದೆ. ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಸಾಮರಸ್ಯವನ್ನು ಉಂಟು ಮಾಡುತ್ತದೆ. ನಮ್ಮ ಜ್ಞಾನ ಗಂಗೆಯನ್ನು ಹೆಚ್ಚು ಮಾಡುತ್ತೆ ಯೋಗಾಭ್ಯಾಸ. ಜೊತೆಗೆ ನನ್ನ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಮತ್ತು ಸಾಮರಸ್ಯವನ್ನು ಉಂಟು ಮಾಡುತ್ತದೆ. ನನ್ನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಯೋಗಾಭ್ಯಾಸ ಉಂಟು ಮಾಡುತ್ತೆ. ಮಗುವಾದವನು ಮನುಷ್ಯನಾಗಿ ಬೆಳೆಯಬೇಕಾದರೆ ಕೇವಲ ವಿದ್ಯೆಯಿಂದ ಸಾಧ್ಯ ಇಲ್ಲ. ಅಲ್ಲಿ ಬುದ್ಧಿ ಅವಶ್ಯಕತೆ ವಿದ್ಯೆಗಿಂತ ಎರಡರಷ್ಟಿದೆ ಅಲ್ವಾ. ಅದು ಹೇಳ್ತಾರೆ, ವಿದ್ಯೆ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಅಲ್ವಾ. ಒಂದು ಗಾದೆನೇ ಇದೆ, ಹಿಂದೆಲ್ಲ ವಿದ್ಯೆ ಅಂತಕ್ಕಂಥದ್ದು ಬರೀ ಅರ್ಥ. ಬುದ್ಧಿ ಅಂತದ್ದು 3% ಇರಬೇಕು. 3% ಬುದ್ಧಿ ಇದ್ದನು ಎಲ್ಲಿ ಹೇಗೆ ಬೇಕಾದರೂ ಚೆನ್ನಾಗಿ ಜೀವನವನ್ನು ನಡೆಸ್ಬೋದು. ವಿದ್ಯೆನೇ ನಮಗೆ ಶಾಶ್ವತ ಅಲ್ಲ. ವಿದ್ಯೆಯಿಂದಲೇ ನಾವು ಎಲ್ಲದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಏನಿರಬೇಕು? ಬುದ್ಧಿನೂ ಇರಬೇಕು. ಅಂತಹ ಬುದ್ಧಿಶಕ್ತಿಯನ್ನು ಯೋಗಾಭ್ಯಾಸ ನಮಗೆ ಬೆಳೆಸ್ತಾ ಹೋಗುತ್ತೆ. ಜ್ಞಾನಂ ಅನ್ನಂ, ಜ್ಞಾನನೇ ಒಂದು ರೀತಿ ಅನ್ನ ಎನ್ನುವಂತೆ ಜ್ಞಾನವು ಮನಸ್ಸಿನ ಆಹಾರ. ಜ್ಞಾನ ನಮಗೆ ಊಟ, ಹೊಟ್ಟೆಗೆ ತಿಂತಕ್ಕಂಥದ್ದು ನಮಗೆ ಆಹಾರ ದೇಹಕ್ಕೆ. ಆದರೆ ಮನಸ್ಸಿನ ಆಹಾರ ಜ್ಞಾನ. ನಾವು ಹಾಗಾದ್ಮೇಲೆ ಮನಸ್ಸಿಗೆ ಆಹಾರವನ್ನು ತಿನ್ನಿಸ್ಬೇಕು ಅಲ್ವಾ. ಹಾಗಿದ್ಮೇಲೆ ಆಹಾರವನ್ನು ತಿನ್ನಿಸ್ಬೇಕಪ್ಪ ಅಂದರೆ ಧ್ಯಾನವನ್ನು, ಪ್ರಾಣಾಯಾಮವನ್ನು ಮಾಡೋದ್ರ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕು. ಮನಸ್ಸಿಗೆ ಆಹಾರವನ್ನು ನಾವು ಒದಗಿಸ್ಬೇಕು. ಯೋಗ ಅಭ್ಯಾಸದ ಮೂಲಕ ಸಾತ್ವಿಕ ವ್ಯಕ್ತಿಗಳಾಗಿ ಆ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಂಡು ಬುದ್ಧಿವಂತರಾಗ್ಬೋದು. ಯೋಗಾಭ್ಯಾಸದ ಮೂಲಕ ನಾವೇನಾಗ್ತೀವಿ? ಸಾತ್ವಿಕ ವ್ಯಕ್ತಿಗಳಾಗ್ತೀವಿ. ಒಳ್ಳೆಯ ಸತ್ವ ಇರ್ತಕ್ಕಂಥ, ಸಹೃದಯ, ಸಗುಣಗಳನ್ನು ಹೊಂದಿರ್ತಕ್ಕಂಥ, ಸುಗುಣಗಳನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗಳಾಗ್ತೀವಿ. ಅದನ್ನು ನಾವು ಬೆಳೆಸ್ಕೋಬೇಕು. ಅದ್ರ ಜೊತೆಗೆ ಜ್ಞಾನವನ್ನು ವೃದ್ಧಿಸಿಕೊಳ್ಬೇಕು. ಸಹೃದಯಿ ವ್ಯಕ್ತಿಗಳಾಗಿ, ಸಾತ್ವಿಕ ವ್ಯಕ್ತಿಗಳಾಗಿ ಸಮಾಜಕ್ಕೆ ಉತ್ತಮ ಮಾದರಿಯ ವ್ಯಕ್ತಿತ್ವವನ್ನು ನಾವು
ಪಡ್ಕೊಳ್ಳೋದಕ್ಕೆ ಯೋಗಾಭ್ಯಾಸದಿಂದ ಸಾಧ್ಯ ಆಗುತ್ತೆ. ಬುದ್ಧಿಯನ್ನು ಸಂಪಾದಿಸಲು, ಯೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ರೋಗ ರುಜಿನಗಳಿಂದ ದೂರವಿರಲು, ಪ್ರಜ್ಞಾವಂತರಾಗಿ ಹಾಗೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಬೇಕಪ್ಪ ಅಂದರೆ ಯೋಗವೆಂಬ ಕಲೆಯನ್ನು ಕರಗತ ಮಾಡಿಕೊಳ್ಳುವುದು ಅವಶ್ಯಕ. ನೋಡಿ, ಬುದ್ಧಿಯನ್ನು ಸಂಪಾದಿಸ್ಬೇಕಪ್ಪ, ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹಕ್ಕೆ ಹೆಚ್ಚು ಮಾಡ್ಕೋಬೇಕಪ್ಪ, ರೋಗ ರುಜಿನಗಳಿಂದ ನಾನು ದೂರ ಇರಬೇಕಪ್ಪ ಅಂತಂದರೆ ಸಮಾಜದಲ್ಲಿ ನಾನು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬದುಕಬೇಕಪ್ಪ ಅಂತಂದ್ರೆ ನಾವೇನು ಮಾಡಬೇಕು? ಯೋಗವೆಂಬ ಕಲೆಯನ್ನು ಕರಗತ ಮಾಡ್ಕೊಳ್ಬೇಕು. ಯೋಗವೆಂಬ ಕಲೆಯನ್ನು ನಾನು ಕರಗತ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನನ್ನ ಸಮಾಜದಲ್ಲಿ ನಾನು ಉತ್ತಮ ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಮಕ್ಕಳ? ಹಾಗಾಗಿ ಉತ್ತಮ ವ್ಯಕ್ತಿತ್ವ, ಉತ್ತಮ ವ್ಯಕ್ತಿ ಅಂತಕ್ಕಂಥದ್ದು ಯಾವುದೇ ಒಂದು ಸಂಪಾದನೆಯಿಂದ, ಹಣಕಾಸಿನಿಂದ ಬರ್ತಕ್ಕಂಥದ್ದಲ್ಲ. ಸಮಾಜದಲ್ಲಿ ಉತ್ತಮ ಗೌರವವನ್ನು ಉತ್ತಮ ರೀತಿಯಲ್ಲಿ ಪಡ್ಕೋಬೇಕಪ್ಪ ಅಂತಂದರೆ ಅವನು ಸಹೃದಯವಾಗಿರ್ತಕ್ಕಂಥ ಸುಗುಣಗಳನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಅವನು ಆಗಿರಬೇಕು. ಆಗಿದ್ದಾಗ ಮಾತ್ರ ಅವನು ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಇರೋದಕ್ಕೆ ಸಾಧ್ಯ ಅಲ್ವಾ ಮಕ್ಕಳ? ನೋಡಿ, ಇಷ್ಟೊಂದೆಲ್ಲ ಯೋಗಾಸನವನ್ನು ಕಲಿಯೋದ್ರಿಂದ, ಯೋಗಾಸನದಿಂದ ನಮಗೆ ಲಾಭ ಆಗ್ತಕ್ಕಂಥ ವಿಷಯಗಳು, ಇಷ್ಟೊಂದು ಅಂಶಗಳು ನಮಗೆ ಲಾಭವನ್ನು ತರ್ತಿದ್ದಾವೆ ಅಂತಂದಮೇಲೆ ನಾವ್ಯಾಕೆ ಮತ್ತು ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಾರ್ದು? ಇನ್ನೇನಾದರೂ ನಾವು ಸಾಧ್ಯವಾದಷ್ಟು ಯೋಗಾಸನಗಳಿಗೆ ಗಮನವನ್ನು ಹರಿಸೋಣ ಅಲ್ವಾ ಮಕ್ಕಳ? ಹಾಗೆಯೇ ಈಗ ನಾನು ಹೇಳ್ತಾ ಇದ್ದೆ, ಯೋಗಾಸನದಲ್ಲಿ ಬರ್ತಕ್ಕಂಥ ಪ್ರಾಣಾಯಾಮದ ಬಗ್ಗೆನೂ ನಾನು ಹೇಳ್ತಾ ಇದ್ದೆ ಅಲ್ವಾ? ಹಾಗಿದ್ಮೇಲೆ ಈ ಪ್ರಾಣಾಯಾಮ, ಪ್ರಾಣವಾಯು ಅಂತಂದರೆ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಏನು ಅದರದ್ದು, ಯಾವ ರೀತಿಯ ಪ್ರಾಣಾಯಾಮ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಪ್ರಾಣಾಯಾಮಗಳು ಇರ್ತವೆ, ಅದರಲ್ಲಿ ಯಾವ ಯಾವ ಪ್ರಾಣಾಯಾಮವನ್ನು ನಾವು ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನೋಡೋಣ. ಅಲ್ವಾ? ಪ್ರಾಣಾಯಾಮ ಅಂತಕ್ಕಂಥದ್ದು, ಪ್ರಾಣಾಯಾಮದ ಬಗ್ಗೆ ಈಗ ಹಂಗಂದ್ಮೇಲೆ ಪ್ರಾಣಾಯಾಮ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಇರೋಣ. ನಾನು ಆವಾಗಲೇ ಹೇಳಿದ್ದೆ, ಪ್ರಾಣ ಅಂತಂದ್ರೆ ಉಸಿರು, ಪ್ರಾಣವಾಯು ಅಲ್ವಾ? ಹಾಗೆ ಆಯಾಮ ಅಂತಂದ್ರೆ ನಿಗ್ರಹಿಸ್ತಕ್ಕಂಥದ್ದು, ಉಸಿರನ್ನ ನಿಗ್ರಹಿಸಿಕೊಳ್ತಕ್ಕಂಥದ್ದನ್ನ ಆಯಾಮ, ಪ್ರಾಣಾಯಾಮ ಅಂತ ಕರಿತೀವಿ. ಹಾಗಿದ್ಮೇಲೆ ಪ್ರಾಣಾಯಾಮವನ್ನು ನಾವು ಹೇಗೆ ಮಾಡಬೇಕಪ್ಪ? ಪ್ರಾಣಾಯಾಮ ಅಂತಂದ್ಬಿಟ್ರೆ ಬರೀ ಅಂತ ಉಸಿರಾಡ್ಬಿಡೋದ ಅಲ್ಲ, ಅದಕ್ಕೆ ಅದರದೇ ಆದಂಥ ಒಂದು ಕ್ರಮಬದ್ಧತೆ ಇದೆ. ಆ ಕ್ರಮಬದ್ಧತೆಯನ್ನು ನುರಿತ ಪ್ರಾಣಾಯಾಮ ತಜ್ಞರಿಂದ, ಪ್ರಾಣಾಯಾಮವನ್ನು ಕಲಿತಂಥ ಪಟುಗಳಿಂದ ನಾವು ಅಭ್ಯಾಸವನ್ನು ಕಲಿತಾ ಹೋಗಬೇಕು. ಅಭ್ಯಾಸವನ್ನು ಮಾಡ್ತಾ ಕಲಿಸ್ಕೊಂಡು ಅಭ್ಯಾಸವನ್ನು ಮಾಡಬೇಕು. ನಮಗೆ ಬುಕ್ಸಲ್ಲಿ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ನಮಗೆ ಹೆಂಗೆ ಬರುತ್ತೋ ಹಾಗೆ ಪ್ರಾಣಾಯಾಮವನ್ನು ಮಾಡೋಗೆ ಇಲ್ಲ. ಅದಂದರೆ ಅದರದೇ ಆದಂಥ ಒಂದು ಕ್ರಮಬದ್ಧವಾದಂಥ ಉಸಿರಾಟದ ಕ್ರಮವನ್ನು ನಾವು ಪ್ರಾಣಾಯಾಮ ಅಂತ ಕರಿತೀವಿ. ದೀರ್ಘ ಉಸಿರಾಟದಿಂದಾಗುವ ಪ್ರಯೋಜನಗಳನ್ನು ಪಡೆಯಲು ಕ್ರಮಬದ್ಧವಾದ ಉಸಿರಾಟದ ಕ್ರಮಗಳನ್ನು ಅಭ್ಯಾಸ ಮಾಡುವುದನ್ನು ಪ್ರಾಣಾಯಾಮ ಅಂತ ಕರಿತೀವಿ. ದೀರ್ಘ ಉಸಿರಾಟದಿಂದಾಗುವ ಪ್ರಯೋಜನಗಳನ್ನು ಪಡೆಯಲು ಕ್ರಮಬದ್ಧ ಉಸಿರಾಟದ ಕ್ರಮಬದ್ಧವಾಗಿ ಉಸಿರಾಟದ ಕ್ರಮಗಳನ್ನು ಅಭ್ಯಾಸ ಮಾಡುವುದನ್ನು ನಾವೇನಂತ ಕರಿತೀವಿ? ಪ್ರಾಣಾಯಾಮ ಅಂತ ಕರಿತೀವಿ. ಈ ಪ್ರಾಣಾಯಾಮದಲ್ಲಿ ಅನೇಕ ಪ್ರಕಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವುವು ಅಂತಂತಂದನ್ನ ಫಸ್ಟು ಹೇಳ್ತಾ ಹೋಗ್ತೀನಿ, ಅದಾದಮೇಲೆ ಅದು ಒಂದೊಂದನೇ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. ಒಂದನೇದು ಅನುಲೋಮ ವಿಲೋಮ ಪ್ರಾಣಾಯಾಮ. ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮ. ಅನುಲೋಮ ವಿಲೋಮ ಪ್ರಾಣಾಯಾಮ ಏನು? ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಕ್ಕಂಥದ್ದು ಒಂದೇದು ನೋಡ್ತಾ ಹೋಗೋಣ. ಮೂಗಿನ 2 ಒರಳೆಗಳನ್ನು
ಅಭ್ಯಾಸ ಯಾವುದಾದರೂ ಧನಾತ್ಮಕ ಆಸನದಲ್ಲಿ ಕುಳಿತು ಮೂಗಿನ 2 ಒರಳೆಗಳಿಂದ ಶ್ವಾಸವನ್ನು 4 ಎಣಿಕೆಯಲ್ಲಿ ನಿಶ್ಶಬ್ದವಾಗಿ ಒಳಗೆ ಎಳೆದುಕೊಳ್ಳುವುದು, ಅಷ್ಟೇ ಎಣಿಕೆಯಲ್ಲಿ ಶ್ವಾಸವನ್ನು ಹೊರಗೆ ಬಿಡ್ತಕ್ಕಂಥದ್ದು. ನಮ್ಮ ಮೂಗಿನ 2 ಒರಳೆಗಳಿಂದ ಗಾಳಿಯನ್ನು, ಆಮ್ಲಜನಕವನ್ನು ತಗೊಳ್ತೀವಿ. ಎಷ್ಟು ಎಣಿಕೆಗಳಲ್ಲಿ? 4 ಎಣಿಕೆ. 1 2 3 4 ಎಣಿಕೆಯಲ್ಲಿ ಒಳಗೆ ತಗೋಬೇಕು, ಮತ್ತೆ 4 ಎಣಿಸೋದ್ರಲ್ಲಿ ಹೊರಗೆ ಬಿಡ್ತಕ್ಕಂಥದ್ದು. ಯಾವ ರೀತಿ ಅಂತಂದರೆ, ಯಾವುದೇ ಒಂದು ನಮಗೆ ಕಂಫರ್ಟ್ ಆಗಿರ್ತಕ್ಕಂಥ ಆಸನದಲ್ಲಿ ಕುಳಿತಬೇಕು. ವಜ್ರಾಸನ, ಪದ್ಮಾಸನ, ಸಿದ್ಧಾಸನ, ಈ ರೀತಿ ಯಾವುದೇ ಒಂದು ಆಸನದಲ್ಲಿ ಕುಳಿತು ಚಿನ್ಮುದ್ರೆಯನ್ನ ಹಾಕ್ಬಿಟ್ಟು, ಈ ರೀತಿ ಚಿನ್ಮುದ್ರೆಯನ್ನ ಹಾಕ್ಬಿಟ್ಟು ಆಸನದಲ್ಲಿ ಕುಳಿತು 4 ಎಣಿಕೆಯನ್ನ ಮಾಡುವಾಗ ಉಸಿರನ್ನ ಒಳಗೆ ತಗೊಳ್ತಕ್ಕಂಥದ್ದು, 4 ಎಣಿಕೆಗೆ ಉಸಿರನ್ನ ಹೊರಗೆ ಬಿಡ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ಅನುಲೋಮ ವಿಲೋಮ. ಅಲ್ವಾ ಮಕ್ಕಳ? ಗೊತ್ತಾಯ್ತಾ? ಅನುಲೋಮ ವಿಲೋಮ ಅಂತಂದ್ರೆ ನಾವು ಯಾವುದೇ ಒಂದು ಆಸನದಲ್ಲಿ ನಿಮಗೆ ಯಾವುದು ಸರಿ ಅನ್ಸುತ್ತೋ, ಈಸಿ ಅನ್ಸುತ್ತೋ ಆ ಆಸನದಲ್ಲಿ, ಪದ್ಮಾಸನದಲ್ಲಿ, ವಜ್ರಾಸನ, ಯಾವುದೇ ಒಂದು ಆಸನದಲ್ಲಿ ಕುಳಿತುಬಿಟ್ಟು ಚಿನ್ಮುದ್ರೆಯನ್ನ, ಈ ರೀತಿ ಚಿನ್ಮುದ್ರೆಯನ್ನ ಹಾಕಿ ಕುಳಿತು ಕಣ್ಣು ಮುಚ್ಚಿ 2 ಒರಳೆಗಳಿಂದ ಉಸಿರನ್ನ 4 ಎಣಿಸೆಯುವಷ್ಟು, ನಾವು 1 2 3 4 ಎಣಿಸೋ ಥರ ಎಷ್ಟು ಟೈಮಿಂಗ್ಸ್ ತಗೊಂತೀವಿ, ಸೆಕೆಂಡ್ಸು, ಅಷ್ಟು ಸೆಕೆಂಡ್ ಒಳಗೆ ತಗೊಳ್ಳೋದು, ಹೊರಗೆ. ಇದನ್ನ ನಾವು ಅನುಲೋಮ ವಿಲೋಮ ಅಂತ ಕರಿತೀವಿ. ಅರ್ಥ ಆಯ್ತಾ? ಅನುಲೋಮ ವಿಲೋಮ. ಎರಡನೇದು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಏನು ಚಂದ್ರಾನುಲೋಮ ವಿಲೋಮ ಅಂದರೆ? ಎಡ ಮೂಗಿನ ಒರಳೆಯನ್ನು ಉಚ್ಛ್ವಾಸ ನಿಶ್ವಾಸ ಮಾಡುವುದು. ಧನಾತ್ಮಕ ಆಸನದಲ್ಲಿ ಕುಳಿತು ಬಲಗೈಯಲ್ಲಿ ನಾಸಿಕ ಮುದ್ರೆ ಹಾಕಿ ಹೆಬ್ಬೆರಳಿನಿಂದ ಬಲ ಮೂಗಿನ ಒರಳೆಯನ್ನು ಮೃದುವಾಗಿ ಮುಚ್ಚಿ ಎಡ ಮೂಗಿನ ಒರಳೆಯನ್ನು ಉಚ್ಛ್ವಾಸ ಸಮ ಪ್ರಮಾಣದಲ್ಲಿ ಉಚ್ಛ್ವಾಸ ನಿಶ್ವಾಸ ಮಾಡುವುದು. ಚಂದ್ರ ಅಂದರೆ ಎಡ ಒರಳೆ. ಆಗಿದ್ಮೇಲೆ ನಾವು ಯಾವುದೇ ಒಂದು ಆಸನದಲ್ಲಿ ಕುಳಿತುಬಿಟ್ಟು ಒಂದು ಮುದ್ರೆ, ನಾಸಿಕ ಮುದ್ರೆಯನ್ನು ಹಾಕ್ಬಿಟ್ಟು, ಈ ರೀತಿ ನಾಸಿಕ ಮುದ್ರೆಯನ್ನು ಹಾಕ್ಬಿಟ್ಟು ಧನಾತ್ಮಕವಾಗಿರ್ತಕ್ಕಂಥ ಒಂದು ಆಸನದಲ್ಲಿ ಕುಳಿತು ಬಲ ಒರಳೆಯನ್ನ ಮುಚ್ಚಬೇಕು. ಬಲಗೈನ ಹೆಬ್ಬೆರಳಿನಿಂದ ಬಲಗಡೆಯ ಒರಳೆಯನ್ನು ಮುಚ್ಚಿ ಬರೀ ಎಡಗಡೆಯ ಒರಳೆಯಿಂದ ಉಚ್ಛ್ವಾಸ ನಿಶ್ವಾಸವನ್ನು ಮಾಡ್ತಕ್ಕಂಥದ್ದು. ಉಸಿರನ್ನ ಎಳೆದುಕೊಳ್ತಕ್ಕಂಥದ್ದು, ಉಸಿರನ್ನ ಬಿಡ್ತಕ್ಕಂಥದ್ದನ್ನು ನಾವು ಚಂದ್ರಾನುಲೋಮ ವಿಲೋಮ ಅಂತ ಕರಿತೀವಿ. ಗೊತ್ತಾಯ್ತಾ? ಚಂದ್ರಾನುಲೋಮ ವಿಲೋಮ ಅಂತಂದ್ರೆ ಎಡ ಒರಳೆಯಿಂದನೇ ಗಾಳಿಯನ್ನು ತಗೋಬೇಕು, ಎಡ ಒರಳೆಯಿಂದಲೇ ಗಾಳಿಯನ್ನು ಹೊರಗೆ ಬಿಡ್ತಕ್ಕಂಥದ್ದನ್ನು ನಾವು ಚಂದ್ರಾನುಲೋಮ ವಿಲೋಮ ಅಂತ ಕರೀತಾವು. ಜೊತೆಗೆ ಮೂರನೇದು ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ. ಮೂರನೇದು ಸೂರ್ಯಾನುಲೋಮ. ವಿಲೋಮ ಸೂರ್ಯಾನುಲೋಮ. ಸೂರ್ಯ ಅಂದರೆ ಬಲ, ಬಲಗಡೆಯ ಒರಳೆಯಲ್ಲಿ ಮಾತ್ರ ಉಸಿರಾಟದ ಕ್ರಮವನ್ನು ಮಾಡ್ತಕ್ಕಂಥದ್ದನ್ನು ನಾವು ಸೂರ್ಯಾನುಲೋಮ ವಿಲೋಮ ಅಂತ ಕರಿತೀವಿ. ಯಾವುದು? ಬಲಗಡೆಯ ಒರಳೆ. ಹಾಗಿದ್ಮೇಲೆ ಎಡಗಡೆಯ ಒರಳೆಯನ್ನು ಮುಚ್ಚಿಬಿಟ್ಟು ಬಲಗಡೆಯ ಒರಳೆಯಿಂದನೇ ಉಸಿರನ್ನ
ಬಿಡೋದು. ಈ ಪದ್ಧತಿಯನ್ನು ಮಾಡೋದಕ್ಕೆ ನಾವೇನಂತ ಕರಿತೀವಿ? ಸೂರ್ಯಾನುಲೋಮ ವಿಲೋಮ ಅಂತ ಕರಿತಾ ಹೋಗ್ತೀವಿ ಅಲ್ವಾ ಮಕ್ಕಳ? ಹಾಗಿದ್ಮೇಲೆ ಪ್ರಾಣಾಯಾಮದಲ್ಲಿ ಇನ್ನು ಅನೇಕ ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೂ ಸಹ ಈಗ ಇಷ್ಟನ್ನ ನಿಮಗೆ ಹೇಳಿ, ಉಳಿದಂತಹ ಇನ್ನೂ ಪ್ರಾಣಾಯಾಮದ ಕ್ರಮಗಳು ಮುಂದೆ ಬರ್ತವೆ. ಅದು ಇನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಹಾಗಾಗಿ ಈಗ ಮತ್ತೊಂದು ಸತಿ ನಾವು ಮಾಡಿರ್ತಕ್ಕಂಥದ್ದನ್ನು, ಇಲ್ಲಿ ತನಕ ಹೇಳಿರ್ತಕ್ಕಂಥದ್ದನ್ನು ಇನ್ನೊಂದ್ಸತಿ ನೋಡ್ಕೊತಾ ಬರೋಣ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೆ? ಪ್ರಾಣಾಯಾಮದ ಬಗ್ಗೆ ಹೇಳ್ತಾ ಇದ್ದೆ, ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾ ಇದ್ದೆ, ಯೋಗಾಸನದ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಅಲ್ವಾ? ಯೋಗಾಸನ ಅಂತಕ್ಕಂಥದ್ದು ನಮಗೆ ಎಷ್ಟು ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಬರುತ್ತೆ. ಅಷ್ಟಾಂಗ ಯೋಗವನ್ನು ನೋಡ್ರಿ, ಭಾರತದಲ್ಲಿ ನಾವು ಯೋಗದ ಮೊಟ್ಟ ಮೊದಲ ಸ್ಥಾನ ಭಾರತ. ಅಂತಹ ಒಂದು ಪುರಾತನವಾಗಿರ್ತಕ್ಕಂಥ ಯೋಗಾಭ್ಯಾಸವನ್ನು ನಾವು ಭಾರತೀಯರು ಕೈ ಬಿಡಬಾರ್ದು. ನಾವು ಭಾರತೀಯರಾಗಿ ಅದನ್ನು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಹಾಗಾಗಿ ನಾವು ಉತ್ತಮ ಆರೋಗ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಆಗಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನೋಡಿ ಪತಂಜಲಿ ಮುನಿಗಳು ಇದನ್ನು ಕಂಡಿದ್ದರು. ಅವರು ಕಂಡಿಡ್ತಿರ್ತಕ್ಕಂಥ ಅವರು ಬರೆದಿರ್ತಕ್ಕಂಥ ಗ್ರಂಥ ಇತ್ತೀಚಿನ ದಿನಗಳಲ್ಲಿ ಅದರ ಮಹತ್ವ ಏನು ಅಂತ ಜನಗಳಿಗೆ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ನಮಗಷ್ಟೇ ಅಲ್ಲ, ಬೇರೆ ಹೊರದೇಶದವರಿಗೂ ಸಹ, ವಿದೇಶಿಯರಿಗೂ ಸಹ ಅದರ ಬಗ್ಗೆ ಬಹಳ ಮಹತ್ವವನ್ನು, ಅದರ ಮಹತ್ವ ಈಗವರೆಗೂ ಸಹ ಗೊತ್ತಾಗ್ತಿದೆ. ಅದರಿಂದ ಅವರು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿರ್ತಕ್ಕಂಥ ತಪಸ್ವಿಗಳನ್ನು ಅಥವಾ ಯೋಗ ಪಟುಗಳನ್ನು ಅವರ ದೇಶಕ್ಕೆ ಕರೆದ್ಬಿಟ್ಟು ಪ್ರಾಣಾಯಾಮವನ್ನು, ಯೋಗಾಸನವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಕಲಿತಾ ಹೋಗ್ತಿದ್ದಾರೆ. ಹಾಗಾಗಿ ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥ ನಾವು 8 ಹಂತಗಳನ್ನು ನಮ್ಮ ಜೀವನದಲ್ಲಿ ನಾವು ಪರಿಪೂರ್ಣವಾಗಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಲ್ವಾ ಮಕ್ಕಳ? ಹಾಗಾಗಿ ಯೋಗಾಭ್ಯಾಸವೂ ಸಹ ನನಗೆ ತುಂಬ ಲಾಭಗಳನ್ನು ಕೊಡ್ತಾ ಹೋಗುತ್ತೆ ಅಂತಲೂ ನಾನು ನಿಮಗೆ ಹೇಳಿದ್ದೆ ಅಲ್ವಾ? ನಮಗೆ ಆರೋಗ್ಯವನ್ನು, ಆಯಸ್ಸನ್ನು, ಮನಸ್ಸಿಗೆ ಶಾಂತಿಯನ್ನು, ಏಕಾಗ್ರತೆಯನ್ನು, ದೇಹವನ್ನು ಸದೃಢಗೊಳಿಸ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ನಮಗೆ ದೇಹಕ್ಕೆ ಅಳವಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ನನಗೆ ಯೋಗಾಸನ. ಹಾಗಾಗಿ ಯೋಗಾಸನದ ಜೊತೆಗೆ ಪ್ರಾಣಾಯಾಮ ಅಂತಕ್ಕಂಥದ್ದು ಸಹ ಬಹಳ ಮುಖ್ಯವಾಗಿ ನಮಗೆ ಬರ್ತಕ್ಕಂಥದ್ದು. ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಾಕ್ಟಿಕಲ್ಲಾಗೆ ಮಾಡಬೇಕು. ಅದರಲ್ಲೂ ಸಹ ನಾವು ಪ್ರಾಣಾಯಾಮವನ್ನು ಯಾರೋ ಒಬ್ಬರಿಂದಲೂ ಕಲಿಯೋದಕ್ಕೆ ಅಥವಾ ಬುಕ್ಸಲ್ಲಿ ಓದಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಲಿತಿರ್ತಕ್ಕಂಥ ಒಬ್ಬ ಪ್ರಾಣಾಯಾಮ ಪಟುಗಳಿಂದ ಅದನ್ನು ಅಭ್ಯಾಸವನ್ನು ಕಲಿತಾ ಹೋಗಬೇಕು. ಅದಕ್ಕೆ ಅದರದ್ದೇ ಆದಂಥ ಒಂದು ಕ್ರಮಬದ್ಧತೆ ಇದೆ. ಆ ಕ್ರಮಬದ್ಧತೆ, ಉಸಿರಾಟದ ಕ್ರಮಬದ್ಧತೆಯನ್ನು ನಾವು ಅಳವಡಿಸ್ಕೊಂಡು ಪ್ರಾಣಾಯಾಮವನ್ನು ಅಭ್ಯಾಸವನ್ನು ಮಾಡ್ತಾ ಇರಬೇಕು. ಹಾಗಾಗಿ ಯೋಗ ಅಂತಕ್ಕಂಥದ್ದು ಬುದ್ಧಿಯನ್ನು ಹೆಚ್ಚುತ್ತೆ. ಜ್ಞಾನಕ್ಕೆ, ಮನಸ್ಸಿಗೆ ಆಹಾರನೇ ಯಾವುದು? ಜ್ಞಾನ. ಮನಸ್ಸಿಗೆ ಆಹಾರವೇ ಜ್ಞಾನವಾಗಿರೋದ್ರಿಂದ ನಾವು ಸಮಾಜದಲ್ಲಿ ಸದ್ಗುಣವಂತ ವ್ಯಕ್ತಿಗಳಾಗಿ ಬದುಕಬೇಕಪ್ಪ ಅಂತಂದರೆ ಯೋಗವನ್ನು ನಾವು ಕರಗತ ಮಾಡಿಕೊಳ್ಬೇಕು. ಆಗಾಗ ಮಾತ್ರ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ. ಇಷ್ಟನ್ನು ಪ್ರಾಣಾಯಾಮದ ಇನ್ನೂ ಅನೇಕ ಕ್ರಮಗಳಿದ್ದಾವೆ. ಅದನ್ನು ಮುಂದಿನ ತರಗತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ 2 ಹೋಮ್ವರ್ಕನ್ನು ಕೊಡ್ತಾ ಹೋಗ್ತೀನಿ, ಅದನ್ನು ಬರ್ಕೊಳ್ಳಿ. ಒಂದನೇದು ಅಷ್ಟಾಂಗ ಮಾರ್ಗದ 8 ಮೆಟ್ಟಿಲುಗಳನ್ನು ಬರೆಯಿರಿ. ಅಷ್ಟಾಂಗ ಮಾರ್ಗದ 8 ಮೆಟ್ಟಿಲುಗಳು. ಮೆಟ್ಟಿಲುಗಳು ಯಾವ್ಯಾವು ಅನ್ನೋದನ್ನ ಬರೀತಾ ಹೋಗ್ಬೇಕು. ಅಷ್ಟಾಂಗ ಮಾರ್ಗದ 8 ಮೆಟ್ಟಿಲುಗಳು ಯಾವ್ಯಾವ ಅವನು ಬರೀತಾ ಹೋಗ್ಬೇಕು. ಮತ್ತು ಯೋಗಾಸನದ ಅವಶ್ಯಕತೆ ಎಷ್ಟು ಅಂದರೆ ಯೋಗಾಸನದ ಲಾಭಗಳು ಯಾವ್ಯಾವು, ನಮಗೆ ಯೋಗಾಸನದಿಂದ ಯಾವ ಯಾವ ಲಾಭಗಳು ಸಿಗ್ತಾ ಹೋಗ್ತವೆ, ಯೋಗಾಭ್ಯಾಸವನ್ನ ನಮಗೆ ಯಾವ ಯಾವ ಲಾಭಗಳು ದೊರೀತಾ ಹೋಗ್ತವೆ, ಯೋಗಾಸನದಿಂದ ನಮಗೆ ಸಿಗ್ತಕ್ಕಂಥ ಲಾಭಗಳು ಎಷ್ಟು ಯಾವ್ಯಾವು ಅಂತಕ್ಕಂಥದ್ದನ್ನ ನೀವು ಬರಿತಾ ಹೋಗ್ಬೇಕು. ಎಷ್ಟು ಲಾಭಗಳಿದಾವಲ್ವಾ ಅವು ನಮ್ಮ ಜೀವನದಲ್ಲಿ ಎಷ್ಟು ಬಹಳ ಮಹತ್ವವಾಗಿದ್ದವು ಅನ್ನೋದನ್ನ ನಾವು ಹೇಳ್ತಾ ಹೋಗ್ಬೇಕು. ಇಷ್ಟನ್ನ ಬರಿತಾ ಹೋಗ್ಬೇಕು. ಜೊತೆಗೆ
ನೀವು ಈ 8 ಹಂತಗಳನ್ನು ಬರಿತಾ ಹೋದಾಗ ಅದರಲ್ಲಿ ಯಮ ನಿಯಮದಲ್ಲಿ ಬರ್ತಕ್ಕಂಥ ಪಂಚಕಗಳ ವಿವರಣೆಗಳನ್ನು ಸಹ ನೀವು ಅದ್ರ ಬಗ್ಗೆ ಬರಿತಾ ಹೋಗಬೇಕು. ಜೊತೆಗೆ ಇದರಲ್ಲಿ ಇನ್ನೂ ಹೆಚ್ಚು ತಿಳ್ಕೊಳ್ಳೋದಿರುತ್ತೆ, ಯೋಗಾಸನದಲ್ಲಿ ಬಹಳಷ್ಟು ತಿಳ್ಕೊಳ್ಳೋದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅಂತರ್ಜಾಲದಲ್ಲಿ ವಿಷಯಗಳು ನಿಮಗೆ ಲಭ್ಯವಾಗ್ತವೆ. ಅವನ್ನೂ ಸಹ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಓದ್ತಾ ಹೋಗಿ ತಿಳ್ಕೊಬೋದು. ಇದರಲ್ಲಿ ಬುಕ್ಸಲ್ಲಿ ಮತ್ತೊಮ್ಮೆ ಓದಿ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ, ಉಳಿದಂತಹ ವಿಷಯವನ್ನು ಮುಂದಿನ ತರಗತಿಯಲ್ಲಿ ನಾವು ಹೇಳ್ತಾ ಹೋಗೋಣ. ಇಷ್ಟು ಇವತ್ತಿಗೆ ಸಾಕು. ಧನ್ಯವಾದಗಳು.